ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RHchemistry. ಸೊ ಇವತ್ತು Kcet ರಿಸಲ್ಟ್ ಅನೌನ್ಸ್ ಆಗಿದೆ. ಡೆಫಿನೆಟ್ಲಿ ಫ್ರೆಷರ್ಸ್ಗಳು ತಮ್ಮ ಎಕ್ಸ್ಪೆಕ್ಟೇಷನ್ಗೆ ತಕ್ಕನ ಹಾಗೆ ರಿಸಲ್ಟ್ ಅನೌನ್ಸ್ ಆಗಿದೆ. ದೇ ಆರ್ ವೆರಿ ಹ್ಯಾಪಿ. ಬಟ್ ನಮ್ಮ ರಿಪೀಟರ್ಸ್ಗಳಿಗೆ ಒಂದು ದೊಡ್ಡ ಅನ್ಯಾಯ ಆಗಿದೆ. ಸೊ ಅದೇನಂತಂದರೆ ನೋಡಿ, ಫ್ರೆಷರ್ಸ್ಗಳಿಗೆ 50% ಬೋರ್ಡ್ ಮತ್ತು 50% ಈ ಒಂದು CET ಮಾರ್ಕ್ಸನ್ನು ತೊಗೊಂಡು ಅನೌನ್ಸ್ ಮಾಡಿದ್ರಿ, ಹೌದಾ? ಸೊ ಬಟ್ ರಿಪೀಟರ್ಸ್ಗಳಿಗೆ ಬೋರ್ಡ್ ಮಾರ್ಕ್ಸನ್ನು ನಾನು ಕನ್ಸಿಡರ್ ಮಾಡಿಲ್ಲ ಅಂತೇಳಿ KE ಅಲ್ಲಿ ಫೋನ್ ಮಾಡಿದಾಗ ಹೇಳಿರುವಂತಹ ಒಂದು ಆಡಿಯೋ ಕ್ಲಿಪ್ಪನ್ನು ಕೂಡ ಈ ಒಂದು ವಿಡಿಯೋದ ಎಂಡಿಗೆ ಹಾಕ್ತಾ ಇದ್ದೀನಿ. ದಯವಿಟ್ಟು ಕರೆಕ್ಟಾಗಿ ಕೇಳಿ, ಓಕೆ? ಸೊ ಯಾವ ವಿದ್ಯಾರ್ಥಿಗಳು ಕೂಡ ಅನ್ಯಾಯ ಆಗಬಾರ್ದು. ಸೊ ಈಗ ನೋಡಿ, ಅವ್ರದ್ದು 50% ನೀವು ಬೋರ್ಡ್ ತೊಗೊಂಡಿಲ್ಲ ಅಂತಂದ್ರೂ ಬೇಜಾರಿಲ್ಲ, ಆದರೆ CET ಮಾರ್ಕ್ಸ್ ಮೇಲಾದರೂ ರಿಸಲ್ಟನ್ನು ಅನೌನ್ಸ್ ಮಾಡಬೇಕಿತ್ತಾ? ಅಂದರೆ ಕಂಪ್ಲೀಟ್ CET ಮಾರ್ಕ್ಸನ್ನು ತೊಗೊಂಡಾದರೂ ಅನೌನ್ಸ್ ಮಾಡಬೇಕಿತ್ತು. ಫಾರ್ ಎಕ್ಸಾಂಪಲ್, ನಿಮಗೆ ಒಂದು ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ಈಗ ಲಾಸ್ಟ್ ಇಯರ್ ಬೋರ್ಡ್ ಎಕ್ಸಾಮ್ ಕನ್ಸಿಡರ್ ಮಾಡದೆ ಎಷ್ಟು ಮಾರ್ಕ್ಸಿಗೆ ಎಷ್ಟು ರ್ಯಾಂಕ್ ಬಂದಿತ್ತು, ಅದಕ್ಕೂ ಮತ್ತು ಈ ವರ್ಷ ಬೋರ್ಡ್ ಎಕ್ಸಾಮ್ ಕನ್ಸಿಡರ್ ಮಾಡ್ದೇನೆ ರಿಪೀಟರ್ಸ್ಗಳ CET ಮಾರ್ಕ್ಸನ್ನು ತೊಗೊಂಡು ಅನೌನ್ಸ್ ಮಾಡಿರುವಂಥ ರ್ಯಾಂಕಿಗೂ ಅಜಗಜಾಂತರ ವ್ಯತ್ಯಾಸ. ನಿಮ್ಗೆ ಹೇಳಬೇಕು ಅಂದರೆ, ಒಬ್ಬ ವಿದ್ಯಾರ್ಥಿದು 22,000 ಬಂದರೆ ಇನ್ನೊಬ್ಬ ವಿದ್ಯಾರ್ಥಿ 76,000 ಬರ್ತಾ ಇದೆ. ಅಂದರೆ ವಾಟ್ ಈಸ್ ಗೋಯಿಂಗ್ ಆನ್ ಅಂತ ಅರ್ಥ ಆಗ್ತಾ ಇಲ್ಲ. ಡೆಫಿನೆಟ್ಲಿ ದಿಸ್ ಈಸ್ ದ ಬಿಗ್ ಫಾಲ್ಟ್ ಫ್ರಮ್ ದ KE. ಅಫಿಷಿಯಲ್ಸ್ಗಳ ಕಡೆ ಕಾಲ್ ಮಾಡಿದಾಗ ಸೊ ಅವರು ಹೇಳಿದ್ದಿಷ್ಟೇ, ಸರ್ ನಾವು ಆಲ್ರೆಡಿ ನಮ್ಮ ಬ್ರೋಷರ್ದಲ್ಲಿ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ನಾನು 3 ಸಾರಿ ನಮ್ಮ ವಿದ್ಯಾರ್ಥಿಗಳಿಗೋಸ್ಕರ 3 ಸಾರಿ ವರ್ಡ್ ಟು ವರ್ಡ್ ಅದನ್ನು ಓದಿದ್ದೀನಿ, ನನಗಂತೂ ಸಿಕ್ಕಿಲ್ಲ. ನಿಮಗೇನಾದರೂ ಅವರು ರಿಲೀಸ್ ಮಾಡಿರುವಂಥ ಬ್ರೋಷರಲ್ಲಿ ರಿಪೀಟರ್ಸ್ಗಳಿಗೆ ಓನ್ಲಿ Kcet ಮಾರ್ಕ್ಸನ್ನು ಕನ್ಸಿಡರ್ ಮಾಡ್ತೀನಿ ಅಂತ ಎಲ್ಲಾದರೂ ಕೊಟ್ಟಿದ್ದರೆ ದಯವಿಟ್ಟು ನನಗೆ ತಿಳಿಸಿ. ಬಟ್ ನಾನು ಈ ಒಂದು ವಿಡಿಯೋದ ಎಂಡಲ್ಲಿ ತೋರಿಸ್ತೀನಿ ನಿಮಗೆ ಆ ಒಂದು ಆಡಿಯೋ ಕ್ಲಿಪ್ಪನ್ನು. Kcetಗೆ ಫೋನ್ ಮಾಡಿದಾಗ, ನಮ್ಮ ಒಬ್ಬರು ಸರ್ ಫೋನ್ ಮಾಡಿದಾಗ ಹೇಳಿರುವಂತಹ ಮಾತುಗಳನ್ನು, ಓಕೆ? ಸೊ ಇದರ ಜೊತೆಗೆ ಭಾಳಷ್ಟು ಬ್ಲಂಡರ್ಸ್ಗಳಾಗಿದೆ. ಅದನ್ನು ಮುಂದಿನ ವಿಡಿಯೋದಲ್ಲಿ ವಿತ್ ಪ್ರೂಫ್ ನಿಮಗೆ ತೋರಿಸ್ತಾ ಹೋಗ್ತೀನಿ. ಬಟ್ ನನ್ನ ಒಂದು ಅಪೀಲ್ ಅಷ್ಟೇ, ಯಾವ ವಿದ್ಯಾರ್ಥಿಗಳು ಕೂಡ ಯಾವುದೇ ತಪ್ಪು ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಯಾಕಂದರೆ ಭಾಳಷ್ಟು ವಿದ್ಯಾರ್ಥಿಗಳು ನನಗೆ ಮೆಸೇಜ್ ಮಾಡಿರೋದಾಗಲಿ ಅಥವಾ ನನ್ನ ಒಂದು ಹಿಂದಿನ ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ನೋಡಿ, ಭಾಳ ಪೇರೆಂಟ್ಸ್ಗಳು ಕೂಡ ವರಿ ಮಾಡ್ಕೊಂಡಿದ್ದಾರೆ. ನನ್ನ ರಿಪೀಟರ್ಸ್, ನನ್ನ ಮಗಳು ಅಥವಾ ಮಗ ಡಿಪ್ರೆಷನ್ಗೆ ಒಳಗಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ದಯವಿಟ್ಟು ವಿದ್ಯಾರ್ಥಿಗಳು ಮತ್ತು ಪೇರೆಂಟ್ಸ್ಗಳು, ಸೊ ನೀವೆಲ್ಲ ಒಗ್ಗಟ್ಟಾಗಿ ಇದ್ದರೆ ಯಾವುದೂ ಕೂಡ ಅಸಾಧ್ಯ ಅಂತ ಅಲ್ಲ. ಗೌರ್ಮೆಂಟು ಕೂಡ ಇದ್ರ ಬಗ್ಗೆ ತಿಳ್ಕೊಳ್ಳೇಬೇಕಾಗ್ತದೆ. ಈ ಒಂದು ಅನ್ಯಾಯ ಏನಾಗಿದೆ ಇದನ್ನು ಸರಿಪಡಿಸುವಂಥ ಕೆಲಸವನ್ನು KE ಅವರು ಮಾಡಲೇಬೇಕು. ಸೊ ಅದಕ್ಕೆ ಮುಂದಿನ ಸ್ಟೆಪ್ ಏನಂತ ನೋಡೋಣಂತೆ. ಆದರೆ ಯಾವ ರೀತಿ ಆಗಿದೆ, ಯಾರೇ ವಿದ್ಯಾರ್ಥಿಗಳು ಯಾವುದೇ ರೀತಿ ತಪ್ಪು ನಿರ್ಧಾರ ತಗೊಳ್ಳೋದಕ್ಕೆ ಹೋಗಬೇಡಿ. ನಾ ಯಾಕೆ ಪದೇ ಹೇಳ್ತಾ ಇದ್ದೀನಿ, ರಿಸಲ್ಟನ್ನು ನೋಡಿಬಿಟ್ಟು ಯಾವುದೋ ಒಂದು ಮನಸ್ಸಿಗೆ ಬೇಜಾರಾಗಿ ಏನೋ ಒಂದು ತಪ್ಪು ನಿರ್ಧಾರ ತಗೊಳ್ಳೋಂಥ ಸಾಧ್ಯತೆಗಳಿರ್ತದೆ. ಸೊ ದಯವಿಟ್ಟು ನನ್ನ ಕೈ ಮುಗಿದು ಕೇಳ್ಕೊತೀನಿ ವಿದ್ಯಾರ್ಥಿಗಳೇ, ಸ್ವಲ್ಪ ಧೈರ್ಯದಿಂದಿರಿ. ನಿಮಗೊಂದೇ ಅಲ್ಲ, ಬಹಳ ಜನರಿಗೆ ಅನ್ಯಾಯ ಆಗಿದೆ, ರಿಪೀಟರ್ಸ್ಗಳಿಗೆ. ಆ ಅನ್ಯಾಯವನ್ನು ಸರಿಪಡಿಸುವಂಥ ಕೆಲಸವನ್ನು KE ಅವರು ಮಾಡೇ ಮಾಡ್ತಾರೆ ಅನ್ನೋ ಒಂದು ನಂಬಿಕೆಯನ್ನು ಇಟ್ಕೊಳ್ಳೋಣಂತೆ. ಇದರ ಜೊತೆಗೆ ನಾನೊಂದು ಆಡಿಯೋವನ್ನು ಹಾಕ್ತಾ ಇದ್ದೀನಿ. ಡೆಫಿನೆಟ್ಲಿ ರಿಪೀಟರ್ಸ್ಗಳಿಗೆ ಓನ್ಲಿ Kcet ಮಾರ್ಕ್ಸನ್ನು ತೊಗೊಂಡು ಅನೌನ್ಸ್ ಮಾಡಿದ್ದಾರೆ. ಈ ಆಡಿಯೋವನ್ನು ಕಂಪ್ಲೀಟ್ ಆಗಿ ಕೇಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣಂತೆ. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ. ನಮಸ್ತೆ ಮೇಡಮ್, ನಾವು ಹುಬ್ಳಿಯಿಂದ ಮಾತಾಡೋದು, ಮತ್ತೂರು ಅಂತೇಳಿ. ಇದಲ್ಲ KE ಅಲ್ಲ ಹೌದು ಮೇಡಮ್? ಈಗ ನೀವು ರಿಸಲ್ಟ್ ಡಿಸ್ಪ್ಲೇ ಮಾಡಿದ್ರಲ್ಲ CETದು, ಈಗ ಫ್ರೆಷರ್ಗೆ ಮತ್ತು ರಿಪೀಟರ್ಗೆ ಏನಾದರೂ ವ್ಯತ್ಯಾಸ ಇದೆಯೋ ಅಥವಾ ಒಂದೇ ಬೇಸ್ ಮೇಲೆ ರಿಸಲ್ಟ್ ಡಿಸ್ಪ್ಲೇ ಮಾಡಿದ್ರು? ಇಲ್ಲ, ಡಿಫ್ರೆನ್ಸ್ ಇದೆ ಸರ್. ಯಾವ ರೀತಿ ಡಿಫ್ರೆನ್ಸ್ ಸ್ವಲ್ಪ ಹೇಳ್ತೀರಾ ಮೇಡಮ್? ಡಿಫ್ರೆನ್ಸ್ ನಿಮ್ಮ ವೆಬ್ಸೈಟಲ್ಲೇ ಕೊಟ್ಟಿದ್ದೀವಲ್ಲ ಸರ್, ಬ್ರೋಚರಲ್ಲಿ. ಈ ಫ್ರೆಷರ್ಸ್ಗೆ ಈ ಸರಿ PUC ರಿಸಲ್ಟು 50% ಪ್ಲಸ್ CET ರಿಸಲ್ಟ್ ತೊಗೊಂಡಿದ್ದಾರೆ. ಲಾಸ್ಟ್ ಇಯರ್ನವ್ರಿಗೆ ಬರೀ CET ಮಾತ್ರ ತೊಗೊಂಡಿದ್ದಾರೆ. ಓ, ಲಾಸ್ಟ್ ಇಯರ್ ಆಯಿತು ಅಥವಾ ಅದಕ್ಕಿಂತ 2 ವರ್ಷ ಹಿಂದಿನಾದ್ರಿಗೆ ಅವ್ರಿಗೆ ಬರೀ ಇದು ಅಷ್ಟೇ CET? ಹೌದೌದು, ಅವರಿಗೆ PU ಮಾರ್ಕ್ಸ್, ಯಾಕಂದರೆ ಲಾಸ್ಟ್ ಇಯರು PU ಎಕ್ಸಾಮ್ ನಡೆದಿಲ್ವಲ್ಲ ಸರ್? ಹೌದು. ನಡೆದಿಲ್ವಲ್ಲ, ಆ ಮಾರ್ಕ್ಸ್ ಅವ್ರು ಪಾಸ್ ಆಗಿ, ಅದೇ ವೆದರ್ ದೇ ಎಲಿಜಿಬಲ್ ಆರ್ ನಾಟ್ ಅನ್ನೋದಕ್ಕೆ ಅವ್ರ ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡಿಸ್ಕೊಂಡಿದ್ದೀವಿ. ಅದಕ್ಕೋಸ್ಕರ ಅವ್ರದ್ದು ನಾವು ಇದನ್ನು ಕೇಳಿರೋದು. ಅವ್ರಿಗೆ ಬರೀ CET ಮಾರ್ಕ್ಸ್ ಮೇಲೆ ಅವ್ರಿಗೆ ರ್ಯಾಂಕ್ ಕೊಟ್ಟಿದ್ದೀರಿ? ಹಲೋ 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 ಮೇಡಮ್, ಈಗ ಲಾಸ್ಟ್ ಇಯರ್ಗೆ ಬರೀ CET ಮೇಲೆ ನೀವು ರ್ಯಾಂಕಿಂಗ್ ಕೊಟ್ಟಿದ್ದೀರಿ? ಹೌದೌದು. ಈ ವರ್ಷ ಇದ್ದವರಿಗೆ PUC ಮತ್ತು CET ಎರಡೂ ಕನ್ಸಿಡರ್ ಮಾಡಿ ರ್ಯಾಂಕ್ ಡಿಸ್ಪ್ಲೇ ಮಾಡಿದಿರಿ? ಹೌದು.